ಬೆಳಿಗ್ಗೆ ಈ ಟೈಮಲ್ಲಿ ಹೋದಾಗ ಯಾರೂ ಇರಲಿಲ್ಲ. ಹೋಗಿ ಕೂತಿದ್ರೆ ನೊಣ ಹೊಡಿಬೇಕಿತ್ತು. ಸಂಜೆ ಹೋಗಿ ನೋಡ್ತೀನಿ ಓಹೋ ಕರ್ನಾಟಕ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಬಂದು ಏನಂದರೆ ಶ್ರೀರಂಗಪಟ್ಟಣದ ದಸರಾ. ಅದ್ದೂರಿ ದಸರಾ ಆಚರಿಸ್ತವ್ರೆ. ನಿಮಗೆ ತೋರಿಸ್ತೀನಿ ಬನ್ನಿ ಒಂದೊಂದಾಗಿ. ಮಾತ್ರ ಮಸ್ತಾಗಿ ನಡೀತೈತೆ. ಸಖತ್ತು ಬಿಸಿಲು. ಇವತ್ತು ಕಾಲೇಜಲ್ಲಿ ರಜಾ ಇರಲಿಲ್ಲ. ಬೆಳಗ್ಗೆ ಹೋದೆ, ಮಧ್ಯಾಹ್ನ ಅಂದರೆ ಹೋದೆ 12:30 ಮಾಮೂಲಿ ಬಿಡ್ತಾರಲ್ಲ, ನಿಮಗೆ ಗೊತ್ತಲ್ಲ. ಬಿಟ್ಟರು ಬಂದೆ. ಯಪ್ಪ ಗುರು, ರಶ್ ಅಂದರೆ ಇಷ್ಟು ಬಸ್ ಮಾತ್ರ ಹೆಂಗೆ ಹೇಳೋಣ ಅಂತ ಅರ್ಥ ಆಯ್ತಲ್ಲ. ಮಾತ್ರ ಹೆವಿ ರಶಲ್ಲಿ ಆ ಹಿಂಸೆಯಲ್ಲಿ ನಿಂತ್ಕೊಂಡು ಹೆಂಗೋ ಬಿಸಿಲಲ್ಲಿ ಬಂದೆ. ಅದಾದ್ಮೇಲೆ ಯೂನಿಫಾರ್ಮ್ ಬೇರೆ ಚೇಂಜ್ ಮಾಡ್ಕೊಂಡು ಅಲ್ಲಿ ನಮ್ಮ ಶರತ್ಚಂದ್ರ ಅವ್ರ ಮನೆಯಲ್ಲಿ ಬ್ಯಾಗ್ ಇಟ್ಬಿಟ್ಟು ಇಲ್ಲಿಗೆ ಬಂದೆ. ಏನಕ್ಕೆ ಇವತ್ತು ಯಾರೂ ಇಲ್ವಾ ಅಂತಂದರೆ ಅವ್ರಿಗಿನ್ನೂ ಯಾರಿಗೂ ಕಾಲೇಜ್ ಬಿಟ್ಟಿಲ್ಲ. ನನ್ನದೇ ಅದೃಷ್ಟ ಅಂತ ಅನ್ಕೋಬೇಕು. ರಜಾ ಹಾಕೋದ ಅಂದರೆ ಇವತ್ತು ಇಂಟರ್ನಲ್ಸ್ ಇತ್ತು. ಈ ಭಗವಂತ ಬರೋ ತೊಂದರೆನೆಲ್ಲ ನಮ್ಮ ಲೈಫ್ಗೆ ಇಟ್ಟಿದ್ದೀನಿ ನಾನು ಅನ್ನಿಸ್ಬಿಡ್ತು ಒಂದೊಂದ್ಸರಿ. ಹೆವಿ ಮನಸ್ಸು ಬೇಜಾರಾಗ್ಬಿಡ್ತು ನೆನೆ ಮಾತ್ರ. ಇವತ್ತು ಮಾತ್ರ ಸೈಕ್ ಎಂಜಾಯ್ ಮಾಡ್ತೀರಾ ದಸರಾನ, ಶ್ರೀರಂಗಪಟ್ಟಣ ದಸರಾನ. ಬನ್ನಿ, ಮಸ್ತಾಗಿರುತ್ತೆ ಗುರು. ಎಲ್ಲದಕ್ಕಿಂತ ಈ ಸಲ ದಸರಾದಲ್ಲಿ ಖುಷಿ ಆಗಿದ್ದೇನೆಂದರೆ, ಪ್ರತಿ ವರ್ಷಕ್ಕಿಂತ ಶ್ರೀರಂಗಪಟ್ಟಣ ದಸರಾಕ್ಕಿಂತ ನಮ್ಮ ಕರ್ನಾಟಕ ಬಾವುಟನ ಎತ್ತಿ ಎಲ್ಲಿ ನೋಡಿದ್ರು ಈ ಏಕ್ಲು ಸೇತುವೆ ಮೇಲೆ ಕರ್ನಾಟಕ ಬಾವುಟ, ಎಲ್ಲ ಲೈಟ್ ಕಂಬದಲ್ಲಿ ಕರ್ನಾಟಕ ಬಾವುಟ ಐತೆ. ಅದು ಗಾಳಿಗೆ ಹಾರಾಡ್ತಿದ್ರೆ ಒಳ್ಳೆ ಸಿಂಹ ಗರ್ಜನೆ ಥರ ಕಾಣಿಸ್ತದೆ. ರೋಡಲ್ಲಿ ಹೋಗೋರು ಎಲ್ಲರೂ ಒಂದು ಕಣ್ಣು ಅದ್ಮೇಲೆ ಬಿದ್ದೇ ಬೀಳ್ತದೆ. ಅದೇ ಖುಷಿ ಗುರು. ಈ ಸಲ ರಾರಾಜಿಸ್ತಾ ಇರೋದು ನಮ್ಮ ಕರ್ನಾಟಕ ಬಾವುಟ, ಅದೇ ಒಂದೇ ಖುಷಿ. ಆಗಲೇ ನೋಡಿ ಈ ಕಡೆ ಶುರುಳು ಆಗ್ಬಿಟ್ಟಿದೆ. ಗುರು, ಬೆಲೆ ಕಟ್ಟಕ್ಕಾಗ್ದಿರ ಆಸ್ತಿ ಗುರು ನಮ್ಮ ಕರ್ನಾಟಕ, ನಮ್ಮ ನಾಡಿನ ಕಲೆ. ಬೆಲೆ ಕಟ್ಟಕ್ಕಾಗ್ದಿರ ಆಸ್ತಿ ಗುರು ನಮ್ಮ ನಾಡಿನ, ನಮ್ಮ ಕರ್ನಾಟಕದ, ನಮ್ಮ ಜನರ ಕಲೆಗಳು. ಅದು ಕಣ್ಮರೆ ಆಗ್ತಿದೆ. ಈ ದಸರಾ ಅನ್ನೋದು ಅದನ್ನು ತಿರುಗಿ ಎತ್ತಿಡ್ದಂಗೆ ಏನೋ ಒಂದು ಖುಷಿ ಗುರು. ಇದೊಂದು ಆಗ್ತಿರೋದು ಒಳ್ಳೆ ಕೆಲಸ ಅನ್ಬೋದು. ಎಷ್ಟೇ ಕೋಟಿ ಖರ್ಚಾದ್ರೂ ಈ ದಸರಾ ಸಮಯದಲ್ಲಿ ಈ ಕಲೆಗಳನ್ನೆಲ್ಲ ಮೇಲೆ ಎತ್ತಿಡ್ತಾ ಇರೋದು ತುಂಬ ಒಳ್ಳೆಯ ವಿಷಯ. ಆಮೇಲೆ 2 ಕಣ್ಣು ಸಾಲದು ಗುರು ಈ ನಮ್ಮ ದಸರಾ ನೋಡೋಕ್ಕೆ. ಸಂಜೆ ಮೇಲೆ ಲೈಟಿಂಗ್ಸು ಎಲ್ಲ ಮಸ್ತಾಗಿರ್ತದೆ. ತೋರಿಸಿದ್ನಲ್ಲ ಆ ನಂಬರ್ಗೆ ನೀವು ಏನಾದ್ರು ಕರೆ ಮಾಡಿದ್ರೆ, ನಿಮ್ಮ ಕಡೆ ಯಾವುದೇ ಫಂಕ್ಷನ್ ಇದ್ರೂ ಒಂದು ಜನರ ಅಟ್ರಾಕ್ಷನ್ಗೋಸ್ಕರ ನಮ್ಮ ಹಳೇ ಕಾಲದ ಕಲೆಗಳನ್ನ ನೀವು ಮೇಲೆತ್ತಿಡಬೇಕು ಅನ್ನೋ ಆಸಕ್ತಿ ಇದ್ದರೆ, ನಿಮ್ಮ ಮದುವೆ ಕಾರ್ಯಕ್ರಮ, ಯಾವ್ದಾರ ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳು ಸಾಮಾನ್ಯವಾಗಿ ನಡೀತಾನೆ ಇರ್ತದೆ. ಕರೆಸೋಗಿದೆ, ನಾನು ಕೊಟ್ಟಿದ್ದೀನಿ ಆ ನಂಬರ್ಗೆ ನೀವು ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಅವ್ರು ಏನಾದ್ರು ವ್ಯವಸ್ಥೆ ಮಾಡ್ತಾರೆ. ಈ ಜಾನಪದ ಕಲೆಗಳನ್ನ ಉಳ್ಸಕ್ಕೆ ಬೆಳ್ಸಕ್ಕೋಸ್ಕರ ನೆಲ್ದವ ತಂಡ ನಾವು ಶ್ರಮ ಪಡ್ತಾ ಇದ್ದೀವಿ. ಅಂದ್ರೆ ಮೂಲತಃ ನಮ್ಮ ಹಳೆ ಪೂರ್ವಜರು ಏನ್ ಮಾಡ್ತಿದ್ರು ಆ ಕಲೆಗಳನ್ನ ಉಳಿಸಿ ಬೆಳ್ಸೋ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದೀವಿ. ನನ್ನ ಆಲಕ್ಕಿ ಏನ್ ಬಂದಿದೆ ಅದು ನಮ್ದೇ ತಂಡ. ಗಂಗಿಲು ಏನ್ ಬಂದಿದೆ ಅದು ನೆಲ್ದವ, ಅದು ನಮ್ದೇ ತಂಡ ಬಂದಿರೋದು. ಸೊ ಅದಲ್ದಿನ ಗೊಂಬೆಗಳಿದಾವೆ, ಯಕ್ಷಗಾನ ಇದೆ, ಕಥಕ್ಕಲಿ ಇದೆ, ಇದು ಬೇಡ್ರ ವೇಷ ಅಂತಾರೆ. ಶಿರ್ಸಿ ಮಾರಿಕಾಂಬಾ ಜಾತ್ರೆಯಲ್ಲಿ ನಡೆಯುವಂತದ್ದು. ಸೊ ಇದನ್ನ ನಾವು ಬೆಂಗಳೂರಲ್ಲಿ ಇಂಟ್ರೊಡ್ಯೂಸ್ ಮಾಡಿ ತುಂಬಾ ಹಲವಾರು ಕಡೆಗಳಲ್ಲಿ ಇದನ್ನ ಪ್ರದರ್ಶನ ಮಾಡಿದೀವಿ. ಹೌದು, ಅದು ಒಂದು ಸಂಸ್ಥೆ. ಅದರ ಏನಂತಾರೆ, ಫೌಂಡರ್ ಬಂದು ಶೀನಾ ನೆಲ್ದವ ಅಂತ ಇದ್ದಾರೆ. ಶ್ರೀನಿವಾಸ್ ಅಂತ ಇಲ್ಲೇ ಎಲ್ಲ ಇದ್ದಾರೆ ನಮ್ಮ ಸರ್. ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಇನ್ನು ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾರೆ. ಯಾವುದೇ ತರದ ಕಾರ್ಯಕ್ರಮ, ಊರಬ್ಬ ಇರ್ಲಿ, ಒಂದ್ ಮ್ಯಾರೇಜ್ ಫಂಕ್ಷನ್ ಇರ್ಲಿ, ಇಲ್ಲಿ ಏನೇ ಇರ್ಲಿ, ನಮ್ನ ಕರೀರಿ, ನಾವು ಬಂದು ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡ್ಕೊಟ್ಟು. ಹಾಗೂ ನಮ್ಮ ಕರ್ನಾಟಕದಲ್ಲ, ನಮ್ಮ ನಾಡಿನ ಹಳೆ ಕಲೆಗಳು, ಜಾನಪದ ಕಲೆಗಳನ್ನ ಎತ್ತಿ ಹಿಡಿಬೇಕು ಅಂತ ಹಲವಾರು ಜನಕ್ಕೆ ಆಸಕ್ತಿ ಇರ್ತದೆ. ಇಂಥ ಕಲೆಗಳನ್ನ ಹಿಂದೂ ಉಳಿತಿದ್ದಾವೆ. ನೋಡಿ, ಯೋಚನೆ ಮಾಡಿ. ಏನಾದ್ರು ಆಸಕ್ತಿ ಇದ್ದಲ್ಲಿ ನಾನು ಕೊಟ್ಟಿದ್ದೀನಲ್ಲ ಆ ನಂಬರ್ನೇ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೋಬಹುದು. ನರಸಿಂಹನ ಮೂರ್ತಿ ನೋಡ್ಬೋದು, ನರಸಿಂಹನ ಚಿತ್ರ ಫೋಟೋ ತೆಗಿಸ್ಕೊಂತವ್ರೆ. ಮದುವೆ ವೇಷನಾ? ನಮಸ್ಕಾರ ಮಾಡಿ.
ಅಕ್ಕ ಗುರು ಅವೆಲ್ಲ ದಸರಾ ನಡೀತಿರೋದಲ್ಲಿ ನಾನಿರೋದಿಲ್ಲಿ ಇಲ್ಲಿ ಒಳಗಡೆ ಹೋಗಕ್ಕಾಗಲ್ಲ, ಹೆವಿ ಸೆಕ್ಯೂರಿಟಿ. ಈ ಕಡೆ ಬಂದಾಗಲೇ ನಿಮ್ಗೆ ತೋರಿಸ್ತೀನಿ. ಅಲ್ಲಿವರೆಗೂ ಒಂದು 2 ನಿಮಿಷ ವೆಯ್ಟ್ ಮಾಡಬೇಕು. ನಿಮಗೆ 2 ನಿಮಿಷ, ನನಗೆ ಗಂಟೆ ಆಗ್ತದೆ. ಏನು ಮಾಡೋದು, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಲೇಬೇಕು. ನಾನು ಸುಮಾರು ಇಲ್ಲೇ 4 ಗಂಟೆ ಆಯ್ತು, ಅದು ಬರೋದು 5 ಗಂಟೆ ಆಯ್ತದೆ. 5 ಗಂಟೆ ತನಕ ಇಲ್ಲಿ ಕುತ್ಕೊಂಡು ಅದೇ ಏನು ಮಾಡೋದು ಅರ್ಥ ಆಗ್ತಿಲ್ಲ. ಸುಮ್ಮನೆ ಕುತ್ಕೊಳ್ಳೋದು ಅಷ್ಟೇ. ಎರಡು ಜಾಗ ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತು. ನಮ್ಮ ಮೇಘರಾಜು, ಚಿಂಟು ಇವ್ರು ಯಾರು ಇದ್ರೆ ತೀಟೆ ಮಾಡ್ಕೊಂಡು ತಲ್ಲೆ ಮಾಡ್ಕೊಂಡು ಆರಾಮಾಗಿ ಶಿಸ್ತಾಗಿ ಇರ್ಬೋದಿತ್ತು. ಅವ್ರಿಲ್ಲ, ತೀಟೆ ಮಾಡೋಕ್ಕಾಗಲ್ಲ ಅಷ್ಟೇ. ಇನ್ನೇನಂತೀರಿ ಅಷ್ಟೇ. ಗುರು ಬೆಳಗ್ಗೆಯಿಂದ ಭಾರಿ ಸ್ಟ್ರೆಸ್ಸಲ್ಲಿ ಇದ್ದೀನಿ. ಡಿಪ್ರೆಷನ್ ಹೋಗ್ಬಿಟ್ಟಿದ್ದೀನಿ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ. ನಾಳೆ ಯಾವ ಜೀವನ ಗುರುಳು, ನಿಂತಿ ಕಾಲೆಲ್ಲ ಬಿದ್ದೋಗ್ಬಿಟ್ಟೈತೆ. ನಿಂತ್ಕೊಳ್ಳೋಕ್ಕಾಗಲ್ಲ. ಇನ್ನು ಆ ಕಡೆ ಬರ್ತಿದ್ದಂಗೆ ಎದ್ದೋಯ್ತೀನಿ. ಅಲ್ಲಿವರೆಗೂ ನಿಂತೆ ಕುತ್ಕೊಂತೀನಿ. ಇನ್ನೇನು ಮಾಡೋದು, ಹಣೆ ಬರ ಸರಿ ಇಲ್ಲ ನಂದು. ಇರೋ ಬರ ಪ್ರಾಬ್ಲಮ್ ಎಲ್ಲ ಭಗವಂತ ನನ್ನಿದ್ರಲ್ಲೇ ಕಳ್ಸಿರ್ತಾನೆ. ಈ ತರಲೆ ಚಿಂಟು ಶರಶ್ಚಂದ್ರ ಅವ್ರ ಮನೆಗೆ ಹೋಗೋನೆ. ನಾನು ಅಲ್ಲಿಗೆ ಹೋಗ್ತಿದ್ದೀನಿ. ಇವ್ರ ಜೊತೆ ಹೋಗ್ಬೇಕಲ್ಲ. ಒಬ್ಬನೇ ಇದ್ರೆ ಮಜಾ ಬರೋಲ್ಲ ಗುರು. ಜೋಶ್ ಇರಬೇಕು. ಯಾವತ್ತಿದ್ರು ಏನೇ ಕೆಲಸ ಮಾಡೋದು ಜೋಶಲ್ಲಿ ಮಾಡಬೇಕು. ಗ್ಯಾಂಗ್ ಇರಬೇಕು, ಚೆಂದ. ಒಂಥರ ಸೋಲ ಇದ್ರೂ ಒಂಥರ ಬೆಸ್ಟೇ. ಬಟ್ ಏನೇ ಅಂದ್ರೂ ಗ್ಯಾಂಗ್ ಇದ್ದರೆ ಶಿಸ್ತು ಗುರು. ಇವಾಗ ಚಿಂಟು ಕರ್ಕೊಬರೋಕ್ಕೆ ಶರಶ್ಚಂದ್ರ ಮನೆಗೆ ಹೋಗ್ತಿದ್ದೀನಿ. ಅವ್ನು ಬಂದವನೋ ಇಲ್ಲವೋ ಗೊತ್ತಿರೋ. ಚಿಂಟು ಇಲ್ಲೇ ಇದ್ದೀನಿ ಬಾ ಅಂದ. ಹೋಗ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ಚಿಂಟು ಅವನೋ ಇಲ್ಲೋ ಗೊತ್ತಿರೋ. ಶರಶ್ಚಂದ್ರ ಅವ್ರ ಮನೆ ಹತ್ರ ಬಂದೆ. ನೋಡ್ಬೇಕು. ಚಿಂಟು 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 ಎಲ್ಲನೋ ಗೊತ್ತಿಲ್ಲ. ಇಲ್ಲಿದ್ದೀನಿ ಬಾ ಅಂದ್ಬಿಟ್ಟು ಗೋಬರ್ ಬಿಟ್ಟಿದ್ದು ಎಲ್ಲೋ ಹೊಂಟೋಗ್ಬಿಟ್ಟು ಅವನೇ. ಬೈಬಾರ್ದು ಅನ್ಕೋತೀನಿ. ಅವ್ರು ಮಾಡೋ ಕೆಲಸ ಏನೋ ಕರೆದ್ಬಿಟ್ರೆ ನನಗೆ ಉರಿಸ್ತವನೆ. ಈ ಚಿಂಟು ಬ್ಯಾಕ್ನ ಹೆಂಗೆ ಬರ್ನ್ ಮಾಡ್ತಾನೆ ಅಂದರೆ ಬರ್ನಲ್ಲಿ ಇಟ್ಕೊಂಡು ಕೂಬೆ ಬಂದೇ ಇಲ್ಲ. ಇನ್ನು ಗಾಡಿ ತೆಗಿತಿದ್ದೀನಿ. ಬನ್ನಿ ಮಾಡ್ಬೋದ ಹತ್ರನೇ ಅವನೇ. ಇನ್ನು ದಸರಾ ಸ್ಟಾರ್ಟ್ ಆಯ್ತಲ್ಲ, ಅಲ್ಲೇ ಅವನೇ. ಇನ್ನೊಂದೇ ನಿಮಿಷ ಕಣ್ಮುಚ್ಚಿದ ಗಂಟೆಗೆ ಇಷ್ಟರಲ್ಲಿ ಬರ್ತೀನಿ ಅಂತಾನೆ. ಆಗ ಮಾತಾಗ್ರು ನನಗೆ ಹಿಂಗೆ ಬೇಡ ಬಿಡಿ, ಸುಮ್ಮನೆ ಯಾಕೆ ಬೀಪ್ ಹಾಕೊಂಡು ಎಷ್ಟು ಕೋಪ ಬರ್ತೈತೆ ನನಗಂತೂ. ಇಲ್ಲಿ ಇನ್ನೊಂದು ನಿಮಿಷ ಅಂತೆ, ನೋಡ್ತೀನಿ. 1 ನಿಮಿಷ ಬಂದರೆ ಎಲ್ಲರೂ ಕೋಪ ಹೊಡೆದಾಕ್ಬಿಡ್ತೀನಿ. ನಮ್ಮ ಚಿಂಟು ಬತ್ಪತ್ತಿದಂಗೆ ಏನಾಗಿ ಕೇಳ್ದಾನೆ, ಏನು ಬೇಕು? OTP. ಹೀಗೆ OTP ರ್ಯಾಪಿಡೋ ಮುಖ ತೋರಿಸು. OPT ಇನ್ನೇನು OT ಅಂತೀ? 1100 ಡ್ರಾಪು. ಶರಸ್ ಗುರು ಅವ್ರಿವ್ರಿಗೆ ವೆಯ್ಟ್ ಮಾಡ್ಕೊಂಡಿಲ್ಲ, ಕಾಯೋದೇ ಆಯಿತು. ನಮ್ಮ ಚಿಂಟು ಭಾರಿ ಸೈಕ್ ಮಾಡ್ತಾನೆ ನನಗೆ. ಇವಾಗ ಮನೆ ಹೇಳಿದ್ರೆ ಚೆನ್ನಾಗಿಲ್ಲ ಸೈಕು ಪದ ಅಂತ. ಮನೇಲಿ ನಂತರ ಸುಮಾರು ಜನ ಹೇಳಿದ್ರು ಬೇಡ ಬಳಸ್ಬೇಡ ಅಂತ. ಆದರೂ ನಾವು ಗೊತ್ತಲ್ಲ ಹೆವಿ ಸೈಕು. ಏನು ಮಾಡೋದು? ಕಾದಿ ನನಗೊಂದು ಸಾಕಾಯ್ತು. ಗಾಡಿ ಮೇಲೆ ಕೂತಿಲ್ಲ. ಕೂತಿಲ್ಲ ಬಾಸ್. ಇಲ್ಲಿ ಬಾಸ್ 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 ಹಲೋ.
ಒಂದಿಬ್ರನ್ನ ಮೀಟ್ ಮಾಡಿಸ್ಬೇಕು. ಬನ್ನಿ ಸೈಡ್ ಬಾಸ್, ನಿಮ್ಮ ಈ ಎನರ್ಜಿಯ ಸೀಕ್ರೆಟ್ ಏನು? ನಿಮ್ಮ ಈ ಎನರ್ಜಿಯ ಸೀಕ್ರೆಟ್ ಏನೋ ಇಲ್ಲಿ? ಯಪ್ಪ ಏನು ಬೈ ಹಿಂಗೆ ನಮ್ಮ ಕ್ಲಾಸಲ್ಲಿ ದೊಡ್ಡ ಸಲಗ ಇವರು, ಸಲಗ ಬಾಯ್. ನಮ್ಮ ಗ್ರೂಪ್ಗೆ ಇಡೀ ಮಕ್ಕಳ ಸ್ಕೂಲ್ನೇ ನಡುಗಿಸ್ತಿದ್ದವ್ರು. ಓಯ್ ಮಸಾಜ್ ತೋರಿಸು ಬ್ರೋ. ಸುಮಾರು ಹೊತ್ತಾಯಿತು, ಇಲ್ಲಾಂದ್ರೂ ಒಂದು 15 ನಿಮಿಷ ಆಯಿತು. ಒಂದಷ್ಟು ಹೋಗಿದೆ ಅಷ್ಟೇ, ಲಾಸ್ಟು ಇನ್ನೇನು ಬಂದಿಲ್ಲ. ನಮ್ಮ ಬಾಸ್ ಶರಶ್ಚಂದ್ರ ಅವರು ಇದರ ಅಭಿಪ್ರಾಯ ಇದ್ರು. ಶರಣ್ ಡಬ್ಸು ಶರಣ್ ಬ್ರೋ, ಒಂದು ಸೆಲ್ಫಿ ಬ್ರೋ. ನಾವಂತೂ ನಿಮ್ಮ ಅಭಿಮಾನಿ ಇದ್ದೀವಿ ಬ್ರೋ, ಒಂದು ಸೆಲ್ಫಿ ಕೊಡಿ ಬ್ರೋ. ನಾವಂತೂ ನಿಮ್ಮ ಅಭಿಮಾನಿ ಇದ್ದೀವಿ. ಅಯಾನ್, ನೀನು ರ್ಯಾಲಿಗೆ ಹೋಯ್ತಿದ್ಯಾ? ಅಯ್ಯಾನ್ ಅವರು ಏನಕ್ಕೆ ಬಂದಿದ್ಯಾ ಅಂದ್ರೆ ಶೋಕಿ ಮಾಡಕ್ ಬನ್ನಿ. ಇಲ್ಲಿ ದಸರಾ ಅಂತಲ್ಲ, ಏನ್ ಕಟಿಂಗ್ ಮಾಡಿ ಯಾವ್ದಾರ ಕಟಿಂಗ್ ಇದು ಮೊಲ್ಲೆಟ್ಟು ಅಲ್ಲಿ ಕೂಡ್ಲು ಕಟಿಂಗ್ ಮಾಡಿರೋ ತರನೇ ಇಲ್ಲ, ಕಟಿಂಗ್ ಮಾಡ್ತಿದೀನಿ ಅಂತಾನೆ. ಅಣ್ಣ ಚಿಂಪಾಂಜಿ ಓ ಗೊರಿಲ್ಲೋ
ರಾಜೇಂದ್ರ ಹೋಗಿ ನಿಂತ್ಕೋ. ಕೇರ್ ಮಾಡ್ತಾ ಇರೋಡಿ ನಾ ಸಿಂಹ, ನೀನು ಇನ್ನೇ ಕೇರ್ ಮಾಡ್ತಾ ಇರೋಲ್ಲ. ಅಲ್ಲೋಗು 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 ಅದೇನೋ ನಮಸ್ಕಾರ. ಬ್ರೋ ಬೇಗ ಈಗ ಆನೆ ಬಂದಿದೆ. ಬಿಡ ಬಿಡ ಫೋನ್ ಹೋದ್ರು ನೀನು ಸ್ನ್ಯಾಪ್ ಹಾಕ್ಬೇಕಿತ್ತು. ಆಸೆ ಹೇಳ್ತಾರಲ್ಲ ಅದು ಹಂಗೆ ಇರ್ತದೆ.
ಈ ಥರ ಮಾಡೋ ವೀಡಿಯೋನೆಲ್ಲ ನಾನು ಕಳಿಸ್ಬಿಡು, ಈ ಥರ ಬರೋಣ. ಈ ಕಡೆ ಬರೋ. ಗಣಪತಿ ಇರ್ಬೇಕದು ಪ್ರಕಾರ. My marriage is fixed. I'm ready to take the risk. ಇಲ್ಲಾನೇ ಆನೆ ಬಂತು. ಯಾವ ಗಾಡಿ ಅಂತ ಬೇಗ ಹೇಳು. TT ಗಾಡಿ. ಸೈಡ್ ಬಿಡ್ರು ಅಣ್ಣ. ಮಹೇಂದ್ರಣ್ಣ ವಾಪಸ್ ಮೈಸೂರಿಗೆ ಕಳಿಸ್ತವ್ರೆ. ಮಹೇಂದ್ರಣ್ಣ ಬಾಯ್ ಬಾಯ್. ಲಕ್ಷ್ಮಕ್ಕ ಅದು ಹೇಳಿ ಶಶಾಂಕ ಹೋಗ್ಬೇಕು ಆ ಕಡೆಯಿಂದ. ಲಕ್ಷ್ಮಿ ಅಕ್ಕ, ಗೃಹಲಕ್ಷ್ಮಿ ಟೈಮ್ ಟೈಮಿಗೆ ಗೊತ್ತಾಯ್ತಕ್ಕೋ. ಹೇಳ ನೀನು. ಮಹೇಂದ್ರಣ್ಣ, ನಮ್ಮ ನಿಮ್ಮ ಭೇಟಿ ತಪ್ಪೂರು ಮೈಸೂರಲ್ಲಿ, ಇಲ್ಲಾಂದ್ರೆ ನೆಕ್ಸ್ಟ್ ವರ್ಷ ಬರ್ತೀರಾ? ಬೇಡ
ಬೆಳೆಯುವಂತಹ ಎಲ್ಲ ಭಾಗದ